ಮತ್ತ ಇದು ಅಲ್ಲಾರ್ದ ಅವಳಿ ಜವಳಿ ಹೆಂಗ್ ಹೊಡತಾವ ಅದನ್ನು ಹೇಳಿನಿ. ಹೌದ್ರಿ. ಮತ್ತ ಇದು ಅಲ್ಲಾರ್ದ ತಂಗಿ ಮತ್ತ ಇವು ಗಂಡ ಹೆಣ್ಣ ಹೆಂಗ್ ಹೊಡತಾವ ಅದನ್ನು ಹೇಳಿನಿ. ಹೌದ್ರಿ. ಮತ್ತ ಇನ್ನೇನು ವಿಷಯಗಳ ಕೇಳಿ ಅಂತ ಹುಡುಗ ಅಂಶದ ಒಂದು ವಿಷಯ ಕೇಳ್ಯಾನ. ಏನ್ ಕೇಳ್ಯಾನು ನೋಡು, ಈಗ ನಿನ್ನ ತಾಯಿ ಹೌದು ಗಂಡ ಜರ ಇದ್ದೆ ಅಂದ್ರ ತಾಯಿ ಬಾಣಿತಾನ ಆಗೋ ಹೊತ್ನ್ಯಾಗ ತಾಳಿ ತೆಗೆದು ಇಟ್ಟಿರ್ತಾಳ. ಬರಬರಿ ಇದ್ದೆ. ಕಾಲುಂಗರ್ ತೆಗೆದಿರ್ತಾಳ, ಕಾಲುಂಗ್ರ ತೆಗೆದಿಡ್ತಾಳ, ಬಳಿ ತೆಗೆದಿಡ್ತಾಳ, ಎಲ್ಲಾ ತೆಗೆದಿಡ್ತಾಳ. ಏ ಅಂಶದ ನೀ ಎಷ್ಟದೇ ಕಲ್ತದಿ? ಎಷ್ಟದ ಕಲ್ತಿಯತಿ ಅವಾಗ? ಇವು ಪಕ್ಕ ಕಚ್ಚನ ಬೇರೆ, ಪಕ್ಕ ಬೇರೆ ಅಂತಾರ. ಹೌದ ಕರೆ ಐತ್ನ ಹುಡುಗ. ಅದಕ್ಕೆ ಜ್ಞಾನಿಗಳ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರು? ಕೋನ್ ಮೈ ಬಡೆ ಕರ್ಕೊ ಬೋಲ್ತಾ ಉಸ್ಕಾ ಸೀರ್ ಪರ್ ಅವ್ರ ದುಸರಾ ಆದಮಿ ರೇತಾ ಹೈ ಅಂತಾರ. ಹೌದ ಹುಲಿಯ. ಅದಕ್ಕ ನಾನು ಹಂಕಾರ ಇರಬಾರ್ದ. ಹೌದ ಕರೆ ಇಲ್ಲ ತಮ್ಮ. ಗಂಡ ಅಂದ್ರೆ ಇದು ಎಂತ ವಸ್ತು? ಹೆಂಗಪ್ಪ? ಈ ಗಂಡನು ವಸ್ತು ಒಟ್ಟ ಕಲಿ ಇಲ್ಲ. ಕಲಿಯಿಲ್ಲ ತಮ್ಮ. ಇದು ಗುಡಿಯಾಗ ಒಳಗ್ ಹೋಗಾಕ ಪರ್ಮಿಷನ್ ಐತಿ. ಹೌದು. ಬೇಕಾದಲ್ಲಿ ಒಳಗ್ ಹೋಗಿ ಬರ್ತಾನ. ಹೌದು. ಅಂಶದ ನಿಮ್ ಹೆಂಗಸರನ್ನ ಒಳಗ್ ಬಿಡು ಗುಡಿಯಾಗ ಕರ್ಕೋತಾರ ನೋಡ. ತಮ್ಮ ಹೆಣ್ಮಕ್ಳಿಗೆ ಹೆಂಗ ಅಲವಾಗ್ತೈತಿ? ನಿನಗ ಆ ಜಾಗದಾಗ ಬ್ಯಾರೆ ತಗದಾಗಿರ್ತೈತಿ. ಹೌದು. ನಿನ್ನ ಮುಡಿಚೆಟ್ಟ ಮೈಲಿಗೆ ಯಾವ್ರ 5 ದಿನ ಕಡಿಕಿರ್ತಾನವ. ಹೌದ ಕರೆ ಇಲ್ಲ ತಮ್ಮ. ನೀ ಯಾವಾಗ ಸಚ್ಚಿ ಹಾಕಿ ಮತ್ತ ಆಗ ನಾನು ಹೇಳ್ತಿ. ಇಲ್ಲಿ ಆಕಿ ಏನ್ ಹೇಳ್ತಾಳಂದ್ರ ಹೆಣ್ಮಗಳು, ಆಹಾ ನೀನು ಗಂಡ ಶ್ರೇಷ್ಠ ಅಂತ ಹೇಳ್ತಿ ಸುರೇಶ, ಪರಮಾತ್ಮ ದೊಡ್ಡವ ಅಂತ ಹೇಳ್ತಿ, ದೊಡ್ಡವ ಅಂತ ಹೇಳ್ತಿ. ಹಡದ ಕೂಡ್ಲೆ ಜಳಕ ಮಾಡೋ ಹೊತ್ನ್ಯಾಗ ಹೋಗಿಕೆ ತಾಳಿ ಗೂಟಕ್ಕೆ ಹಾಕ್ತಾರ. ಗೂಟಕ್ಕೆ ಹಾಕ್ತಾರ. ಹಡದ ಕೂಡ್ಲೆ 5 ದಿನ ಕುಂಕುಮ ತೆಗಿತಾರ, ಬಳಿ ತೆಗಿತಾರ, ಮುಗುಬಡ ತೆಗಿತಾರ, ಕಾಲುಂಗರ ತೆಗಿತಾರ, ತಾಳಿ ತೆಗಿತಾರ. ಅವಾಗ ನೀ ಗಂಡ ಇದ್ದೇನು ಸತ್ತಿದ್ಯೋ ಅಂತ ಕೇಳ್ತಾಳಕಿನ. ಕೇಳ್ತಾಳ. ಕೇಳೋ ಮಾತು ಕರೆಕ್ಟ್ ಐತಿಲ್ಲ ತಂಗಿ. ನಮ್ಮ ಅಪ್ಪನದಾಗ ಹೆಂಗ ಪಂಚಮುಖದ ಪರಮಾತ್ಮಂದು ಅಪ್ಪಂದ ಹೆಂಗೈತಿ? ತಂಗಿ ಅವ ಹೊಲಿಗಿದ್ದಲ್ಲಿ ಬರಂಗಿಲ್ಲ, ಮುಡಿಚೆಟ್ಟಿದ್ದಲ್ಲಿ ಬರಂಗಿಲ್ಲ, ಎಲ್ಲಿ ಇಲ್ಲ, ಮೈಲಿಗಿದ್ದಲ್ಲಿ ಬರಂಗಿಲ್ಲ. ಇದು ಶರೀರನ್ನು ಹಂತ ಮುಡಿಚೆಟ್ಟಿಗೆ ಐತಿ, ಮೈಲಿಗೆ ಐತಿ. ಇದನ್ನ 3 ದಿನ ಹೊರ ಕುಣಿಸ್ತಾರ. ಇದನ್ನ ಎಲ್ಲಾ ಒಟ್ಟು ನೀನು ಶರೀರಕ್ಕೆ ಇಟ್ಟಾನು ಅವ ನಮ್ಮ ಅಪ್ಪ ಪರಮಾತ್ಮ ಸೂಕ್ಷ್ಮ ತುಂಬಿ ಕುಳಿಕಾಡ್ತಾನ ಹೊರಗ. ಅವ ಹೊರಗೆ ಬಂದು ಸೇರಂಗಿಲ್ಲ. ಅಲ್ಲಿ ನಿಮ್ಮ ಅವ್ವನ ಇಟ್ಟ ನೋಡಿ ಶೆಟ್ಕೊಂಡು ಹೋಗಿ ಬತ್ತದಾಗ ಅದನ್ನ ಎದಕ್ಕೆ ಇಟ್ಟಾನು? ಅಲ್ಲಿ ಹೋಗಿ ಮೂಸಿ ನೋಡಾಕ ಸುಮ್ಮನ ಹೇಳಿದಂಗ ನೀ ಬರೆದು ಮಾಡಂದಾನ. ನಮ್ಮ ಅಪ್ಪ ಎಲ್ಲಿ ಹೋಗಂಗಿಲ್ಲ, ಅವ ಎಲ್ಲಿ ಹೋಗವ ಅಲ್ಲ. ಅದ ಗಂಡನು ಅಂತ ವಸ್ತು ತಂಗಿ ಅಜಿರಾಮರವಾಗಿ ಐತಿ. ಇದನ್ನ ಯಾರು ಚೆಕ್ ಮಾಡಿಲ್ಲ. ಅದಕ್ಕೆ ಕಲಿನ ಇಲ್ಲ, ಅದಕ್ಕೆ ಗೋಮಣ ಇಲ್ಲ, ಎಂದೆಂದು ಹೊಲಸನ್ಯಾಗ ಬರಂಗಿಲ್ಲ. ಅದು ಎಲ್ಲಾ ಒಟ್ಟು ನಿನಗ ಬಿಟ್ಟು ಬಿಟ್ಟಾರ ನಮ್ಮ ಪರಮಾತ್ಮ. ಇವಾಗ ಏನಾಗೈತಿ ಗೊತ್ತೈತೇನ? ಏನಾಗೈತಮ್ಮ ಅವಾಗ? ಕತ್ತಿ ಮುತ್ತೈತನ ಬಂದಾಗ ಐತಿದ ಅಮಸಿದ್ದಾಗ ಇಲ್ಲೇ ಕೊಟ್ಟಾನು ನಿಧಿ ಮಾಡಾಕತ್ತೇವ ನಾವು. ಮಾರಿ ನೋಡ್ಲ, ಮಾರಿ ಹೆಂಗಾಗೈತಿ ನೋಡು. ಹುಡುಕಿನ ಸೊಂಡಿ ಬಂದ ಮ್ಯಾಗಿನ ಮೂಗ್ ಮುಚ್ಕೊಂಡೈತಿ. ಕರೆ ಇಲ್ಲ, ಮಾತಾಡ್ರೆ ಸಿಗತೈತಿವ ಬಿಡ್ತೈತಿವ. ಹಂಗ್ಯಾಕ್ ಮಾಡಾಕತ್ತೀವ? ಅಂಶದ ಹೊತ್ತಿಗೆ ಸಿಡ್ದತ್ತೇನ? ಅಲ್ವಾ ಕುರ್ಸರಿ ನಿನ್ನೆರ ಬ್ಯಾರೆ ಮಾಡಾಕತ್ತಿದ್ದಿ ಮನೆ ಹಾಡಿಕೆ ಒಳಗ. ಬ್ಯಾರೆ ಮಾಡಾಕತ್ತಿದ್ದಿ. ಇಲ್ಲಾರ ನೋಡಿ ಒಳಗ ಬಂದ ಕೂಡಲೇ ಯಾಕಡೆ ಮಾತಾಡಕತ್ತಿ, ಹಂಗ್ಯಾಕ್ ಮಾಡಾಕತ್ತೀಯ? ಇಲ್ಲೇ ಊರ್ ಐತಿ, ಓಡಿ ಹೋಗ್ಬೇಕು ಮಾಡ್ಯಾನ. ಹೆಂಗತ್ತೀಯ ಹುಡುಗ? ನೀನ್ ಒಟ್ಟ ಬಿಡಂಗಿಲ್ಲ ಇವತ್ತ. ಕರೆ ಐತ್ಲತ್ತವ. ನಾಳೆ ಒಂದು ದಿವಸ ಐತಿ. ಹೌದು. ನಿಂದು ಬೇಕಾದ್ರ ಗೆರಿ ಕೊರ್ದ ಕೇಳಿ ಇವತ್ತ. ಕರೆ ಐತ್ಲತ್ತವ. ಒಟ್ಟ ರೋಕ್ ಬೈತ್ ಹೋಗಿ ಚಿಟಿಗೆ ಹಾರಿಸಿ ಬಿಡ್ತಾನ ನೀ ತೇಜ್ ಮ್ಯಾಗ. ಮತ್ತ ಇನ್ನೊಂದು ಮಾತು ಹೇಳತ್ತಮ್ಮ ಹುಡುಗಿ. ಹುಡುಗಿ ಏನ್ ಹೇಳ್ತಾವ? ಹುಡುಗಿ ಏನ್ ಹೇಳ್ತಾವ? ಎಂಟ್ರಾಗಿನ ಕೂಸ ಯಾಕ ತಾಳಂಗಿಲ್ಲ? ಎಂಟ್ರಾಗ ಹುಟ್ಟಿದವ್ರು ಇಬ್ರದಾರಲ್ಲ. ಎಂಟ್ರಾಗ ಹುಟ್ಟಿದವ್ರು ಯಾರು ಹುಟ್ಟ್ಯಾರು? ಪೃಥ್ವಿರಾಜ ಹುಟ್ಟ್ಯಾನ. ಇನ್ನೊಬ್ಬ ಯಾರಪ್ಪ ಅಂದ್ರ ಶ್ರೀಕೃಷ್ಣ ಪರಮಾತ್ಮ ಹುಟ್ಟ್ಯಾನ 8 ತಿಂಗಳದಾಗ. ಇವ್ರು ನಮ್ಮವ್ರು ಇಬ್ರು ಹುಟ್ಟ್ಯಾರ. ನಿಮ್ಮ ಹೆಣ್ಮಕ್ಳು ಇಬ್ರು ಯಾರು ಹುಟ್ಟ್ಯಾರ ಹೇಳುದು ಡಪ್ಪ ಬಡಿದು. ಇಲ್ಲಿ ನೀಲಿಕಂದ್ರ ನನಗೆ ಕೇಳು ರೋಕ ಬಾಯಿ ತೋಕ ನಾ ಹೇಳ್ತಾನೆ. ನಿಮ್ಮವ್ರು ಬಾಳ ಮಂದಿ ಹುಟ್ಟ್ಯಾರ. ಬಾಳ ಮಂದಿ ಅದಾರ, ನಮ್ಮವ್ರು ಲೆಕ್ಕಿಲ್ಲ ಅವ್ರ. ಒಟ್ಟ ನನ್ನ ಶರೀರ ಹೆಚ್ಚೈತಿ. ಹೌದು. ನಂದ ಎಲ್ಲ ಕರೆಕ್ಟ್ ಐತಿ ಅಂದ್ರ ಜೀವಾತ್ಮ ಹಾದ ಮರದನ್ನ ಹಿಡ್ಕೊಂಡ ನಿನ್ನ ಶರೀರ ಎಲ್ಲೆಲ್ಲಿ ಕೆಲಸ ಮಾಡಿ ಹೌದು ಏನ ಪವಾಡ ಮಾಡಿ ಐತೆ. ಸೋಮ ನಾ ಇದ್ದಾಗ ನೀ ಹೆಂಗ ನನ್ನ ಕೈಯನ್ನ ಜೀತದಾಳಿದ್ದಾನೆ ಔಷಧ ಮತ್ತೊಂದು ಮಾತು ಹೇಳಕ್ಕೆ ತಂಗಿ. ಕಮ್ಮಗೆ ಸುರೇಶ ಸುರೇಶ ಪೂರ್ಣ ತಗದು ಹೌದು.